ಸಿನಿಮಾನ ಇಟ್ಕೊಂಡು ಸರ್ವೈವಲ್ ಸಿನಿಮಾನೇನೋ ಮಾಡಿದ್ದಾರೆ, ಆದರೆ ಇದು ನಿಜವಾಗ್ಲೂ ಸರ್ವೈವಲ್ ಸಿನಿಮಾ ಅಲ್ಲ ಗುರು. ಸೊ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಸಿನಿಮಾ ಕದರ್. ನಾವಿವತ್ತು ರಿವ್ಯೂ ಮಾಡ್ತಿರೋ ಸಿನಿಮಾ ಗರ್. ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ನಲ್ಲಿ ಈಗ ತಾನೇ ನೋಡಿ ಮುಗಿಸಿದ್ದೀನಿ. ಅಬ್ಬೋ ಏನಿದೆ ಗುರು ಸಿನಿಮಾ ಹೇಳಿ. ಝೂನಲ್ಲಿರೋ ಸಿಂಹದ ಗುಹೆಯಲ್ಲಿ ನಡೆಯೋ ಕಳ್ಳ ಪೊಲೀಸ್ ಆಟ. ಫ್ರೆಂಡ್ ಏನೋ ಮಜ್ಜಿಗೆ ತರಕ್ಕೆ ಹೋಗಿದ್ದೀನಿ ಅಂತಾನೆ, ಲವ್ವರು ಮೊಬೈಲ್ ಫೋನು ಅಂತಾಳೆ. ಇನ್ನು ಈ ಮಧ್ಯದಲ್ಲಿ ನ್ಯೂಸ್ ಚಾನಲ್ಗಳು TRP ಬೇಕು ಅಂತಾರೆ. ಇವನು ಬಾರೋ ನೋಡ್ಕೊಳ್ತೀನಿ ಅಂದರೆ ಅವ್ನು ಏಣಿ ಹಾಕ್ರೋ ಅಂತಾನೆ. ಸಿಂಹದಂತೂ ಕೇಳಲೇಬೇಡಿ, ಎಲ್ಲ ಕಡೆಯಿಂದಲೂ ಬರೀ ಓವರ್ ಆ್ಯಕ್ಟಿಂಗೆ. ಇದ್ರ ಬದಲು 1-2 ಅವರ್ಸು ಪ್ರ್ಯಾಂಕ್ ವಿಡಿಯೋ ಶೂಟ್ ಮಾಡಿಬಿಟ್ಟಿದ್ರು ಚೆನ್ನಾಗಿರ್ತಿತ್ತು. ಹಂಗಂತ ಸಿನಿಮಾದಲ್ಲಿ ಕಾಮಿಡಿ ಇಲ್ಲ ಅಂತಲ್ಲ, ಆದರೆ ಅದನ್ನು ಎಲ್ಲಿ ಯೂಸ್ ಮಾಡಬೇಕಾಗಿತ್ತೋ ಅಲ್ಲಿ ಯೂಸ್ ಮಾಡಿಲ್ಲ ಗುರು. ಇನ್ನು ಇದ್ರ ಮಧ್ಯೆ ನ್ಯೂಸ್ ಚಾನಲ್ಸ್ಗಳು ಪ್ರತಿ ಸಲನೂ ಝೂಗೆ ಡ್ರಿಂಕ್ ಮಾಡಿ ನುಗ್ಗಿದ ಅನ್ಸ್ಟೇಬಲ್ ಪರ್ಸನ್ ಅಂತ ಹಾಕೊಂಡು ರುಬ್ತಾರೆ. ಅದೇ ಆಗಿರೋದಿಲ್ಲಿ. ಇದ್ರ ಜೊತೆ ಈ ಪಾಲಿಟಿಕ್ಸ್ ಬೇರೆ. ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ಲಿಲ್ಲ. ಸಿಲ್ಲಿ ಕಾಮಿಡಿ ಎದುರು ಇದೆ ಸಿನಿಮಾದಲ್ಲಿ. ಅಯ್ಯೋ ಭಗವಂತ, ಈವೆಂಟ್ಸ್ಗಾಗಲಿ, ಕ್ಯಾರೆಕ್ಟರ್ಸ್ಗಾಗಲಿ, ರೆಸ್ಕ್ಯೂ ಆಪ್ರೇಷನ್ಗಾಗಲಿ ಸಿನಿಮಾದಲ್ಲಿ ಲಾಜಿಕ್ಕಿಗೆ ಮ್ಯಾಜಿಕ್ ತೋರ್ಸಿ ಕೂರಿಸ್ಬಿಟ್ಟಿದ್ದಾರೆ. ಪರ್ಫಾರ್ಮೆನ್ಸ್ ವೈಸ್ ಸೂರಜ್ ಓಕೆ, ಬಾಬುನವರ ಪರ್ಫಾರ್ಮೆನ್ಸ್ ನನಗಿಲ್ಲಿ ಇಷ್ಟ ಆಗಲಿಲ್ಲ. ಇವ್ರ ಜೊತೆ ಶ್ರುತಿ ರಾಮಚಂದ್ರನ್ ಮತ್ತು ರಾಜೇಶ್ ಮಹಾದೇವನ್ ಕೂಡ ಇದ್ದಾರೆ, ಆದರೆ ಅವರ ಝಲಕ್ ಸಿನಿಮಾದಲ್ಲಿ ನನಗೆಲ್ಲೂ ಕಾಣಿಸ್ಲಿಲ್ಲ. ಇಷ್ಟು ಬಿಟ್ಟರೆ ಸಿನಿಮಾದಲ್ಲಿ ಇನ್ನೇನು ಇಲ್ಲಪ್ಪ. BGM ಏನೋ ಚೆನ್ನಾಗಿಲ್ಲ, ಸಾಂಗ್ಸ್ ಕೂಡ ನಾನು ಇಂಪ್ರೆಸ್ ಮಾಡಲಿಲ್ಲ. ಅದರಲ್ಲೂ ಕನ್ನಡ ಡಬ್ಬಿಂಗ್ ಸಾಂಗ್ಸು ಅಬ್ಬಬ್ಬೋ ವರ್ಸ್ಟ್ ಅಂತ ಹೇಳ್ತೀನಿ. ಫೈನಲಿ ಸಿನಿಮಾ ನೋಡೋದು ನಿಮ್ಮಿಷ್ಟ. ಸಿನಿಮಾಗಳ ಸವಾಸ ನಮ್ಗೆ ಯಾಕೆ ಹೇಳಿ. ನೋ ಅಡಲ್ಟ್ ಸೀನ್ಸ್, ನೋ ಬ್ಯಾಡ್ ಲ್ಯಾಂಗ್ವೇಜ್, ಸ್ಟ್ರೀಮಿಂಗ್ ಇನ್ ಕನ್ನಡ ಆನ್ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್. ಮತ್ತೊಂದು ಸಿನಿಮಾದ ರಿವ್ಯೂ ಒಂದಿಗೆ ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಶಶಿ.